ನಿಮಿತ್ತ ಪ್ರತಿ ವರ್ಷ ನಾವು ಗುರು ಮಾತೆಯರನ್ನು, ಗುರು ಶಿಕ್ಷಕರನ್ನು, ಗುರುಗಳನ್ನು ನಾವು ಸನ್ಮಾನ ಮಾಡಬೇಕಂತ ಒಂದು ಸಂಪ್ರದಾಯವನ್ನು ಮಾಡ್ಕೊಂಡು ಬಂದಿದ್ದೀವಿ. ಈ ವರ್ಷ ಮಂಡಳಿಯ ವತಿಯಿಂದ ಹಾಗೂ ಭಕ್ತವೃಂದದ ಪರವಾಗಿ ಇವತ್ತು ಈ ವರ್ಷ ಈ ನಮ್ಮ ಕ್ಷೇತ್ರದಲ್ಲಿದ್ದಂಥ ಗುರು ಮಾತೆಯರನ್ನು ಗುರುತಿಸಿಕೊಂಡು ಅವರಿಗೆ ಒಂದು ಚಿಕ್ಕದಾದ ಒಂದು ಸನ್ಮಾನವನ್ನು ಮಾಡಬೇಕಂತ ಹೇಳಿ ನಮ್ಮ ಈ ಪ್ರಧಾನ ಅರ್ಚಕರಾದಂಥ ನಮ್ಮ ಕವೀಶ್ವರ ಕಾಕಾರವರ ಮಾರ್ಗದರ್ಶನದೊಳಗೆ, ನಮ್ಮ ಅಧ್ಯಕ್ಷರಾದಂಥ ಪಟ್ಟಣ ಶೆಟ್ಟಿ ಅವರ ಮಾರ್ಗದರ್ಶನದೊಳಗೆ ಈ ಕಾರ್ಯಕ್ರಮವನ್ನು ಹೊಂದಿದ್ದೀವಿ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದಿದ್ದೀರಿ. ತಮ್ಮೆಲ್ಲರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ ಪ್ರಪ್ರಥಮವಾಗಿ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದೀವಿ. ಈ ನಮ್ಮ ಈ ಆವರಣದಲ್ಲಿ ಪ್ರತಿ ದಿವಸ ಗುರುವಾರ ಆಗಲಿ ಯಾವುದೇ ಕಾರ್ಯಕ್ರಮದಲ್ಲಿ ಭಜನಾ ಕಾರ್ಯಕ್ರಮ ನಡೆಸತಕ್ಕಂಥ ನಮ್ಮ ತಾಯಂದಿರಿದ್ದಾರೆ. ಆ ತಾಯಂದಿರು ಒಂದು ಪ್ರಾರ್ಥನೆಯನ್ನು ನಡೆಸಿಕೊಡ್ತಾ ಇದ್ದಾರೆ. ದಯವಿಟ್ಟು ಅವರಿಗೆ ಪ್ರಾರ್ಥನೆ ನಡೆಸಿಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯ ಪ್ರದಾಯಕ, ಶರಣು ಪಾರ್ವತಿ ತನಯ ಮೂರುತಿ, ಶರಣು ಪಾರ್ವತಿ ತನಯ ಮೂರುತಿ, ಶರಣು ಮೂಷಕ ವಾಹನ, ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯ ಪ್ರದಾಯಕ, ನಿಖಿಲ ನೇತ್ರನೆ ದೇವಿ ಸುತನೆ, ನಾಗಭೂಷಣ ಪ್ರಿಯನೆ, ತಟಿಲ ಸಾಂಕಿತ ಕೋಮಲಾಂಗನೆ, ತಟಿಲ ಸಾಂಕಿತ ಕೋಮಲಾಂಗನೆ, ಕರ್ಣಕುಂಡಲ ಧಾರಣೆ, ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯ ಪ್ರದಾಯಕ, ಭಟ್ಟಮೂರ್ತಿನ ಕನಕಹಾರನೆ, ಬಾಹುಹಸ್ತ ಚತುರ್ಥನೆ, ಈಟ ತೊಡುಗೆಯ ಹೇಮ ಕಂಕಣ, ಈಟ ತೊಡುಗೆಯ ಹೇಮ ಕಂಕಣ, ಪಾಶ ಅಂಕುಶ ಧಾರಣೆ, ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯ ಪ್ರದಾಯಕ, ಮುಕ್ಷಿ ಮಹಲಂಬೋದರನೆ, ಚಾಪನ ಗೆದಿದನೆ, ಪಕ್ಷಿ ವಾಹನ ಸಿರಿ ಪುರಂದರ, ಪಕ್ಷಿ ವಾಹನ ಸಿರಿ ಪುರಂದರ, ವಿಠಲನಾಗಿಸ ದಾಸನೆ, ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯ ಪ್ರದಾಯಕ, ಶರಣು ಪಾರ್ವತಿ ತನಯ ಮೂರುತಿ, ಶರಣು ಪಾರ್ವತಿ ತನಯ ಮೂರುತಿ, ಶರಣು ಮೂಷಕ ವಾಹನ, ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯ ಪ್ರದಾಯಕ, ಶರಣು ವಿದ್ಯ ಪ್ರದಾಯಕ, ಶರಣು ವಿದ್ಯ ಪ್ರದಾಯಕ. ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ, ತಸ್ಮೈ ಶ್ರೀ ಗುರವೇ ನಮಃ, ತಸ್ಮೈ ಶ್ರೀ ಗುರವೇ ನಮಃ. ಸ್ವಾಗತಿಸಲಿದ್ದಾರೆ ನಮ್ಮ ಕಮಿಟಿಯ ನಿರ್ದೇಶಕರಾದಂಥ ಶ್ರೀ BR ಪಾಟೀಲ್ ಸರ್ ಅವರು. ಎಲ್ಲರಿಗೂ ನಮಸ್ಕಾರ. ಇದೊಂದು ಅಪರೂಪದ ಕಾರ್ಯಕ್ರಮವನ್ನು ಕಳೆದ ವರ್ಷದಿಂದ ನಮ್ಮ ದತ್ತ ಮಂದಿರದ ಸಂಸ್ಥೆಯವರು ನೆರವೇರಿಸಿಕೊಂಡು ಬರ್ತಾ ಇದ್ದಾರೆ. ಆ ಪ್ರಕಾರ ಇವತ್ತು ಭೂಪೂರ್ಣಿಮಾ ನಿಮಿತ್ತವಾಗಿ ಭೂಮಾತೆಯರಿಗೆ ಆಮಂತ್ರಣ ಮಾಡ್ಕೋಬೇಕು, ಅವರಿಗೆ ಸನ್ಮಾನ ಮಾಡಬೇಕು ಅಂತ ಹೇಳುವ ವಿಷಯದ ಪ್ರಕಾರ ಇವತ್ತು ಆಮಂತ್ರಿತರು ಬಂದಾರ. ಅವ್ರನ್ನ ನಾವು ಒಬ್ಬೊಬ್ಬರಾಗಿ ಹೆಸರು ಹೇಳ್ತೀನಿ. ಅವರೆಲ್ಲರಿಗೂ ನಾವು ಸ್ವಾಗತ ಬಯಸ್ತೀವಿ. ಮೊದಲನೇದಾಗಿ ಸುಶೀಲಾದೇವಿ ಭರಮಪ್ಪ ಜಡ್ಡೀಕರ್, ಇವರಿಗೆ ನಮ್ಮ ಸಂಸ್ಥೆಯಿಂದ ತುಂಬ ಹೃದಯ ಸ್ವಾಗತ. ರೇಖಾ ಕೃಷ್ಣಾಜಿ ಕುಲಕರ್ಣಿ, ಇವರಿಗೂ ಕೂಡ ನಾವು ಸ್ವಾಗತ ಬಯಸ್ತೀವಿ. ಉಮಾ ಸುರೇಶ್ ಅರ್ಜುನವಾಡಿ ಕೂಡ ತುಂಬ ಹೃದಯದ ಸ್ವಾಗತ. ತದನಂತರ ಕಲಾವತಿ ಶ್ರೀಕಾಂತ್ ಕುಲಕರ್ಣಿ, ಇವರಿಗೂ ಕೂಡ ಸ್ವಾಗತ ಬಯಸ್ತೀವಿ. ಶಕುಂತಲಾ ಗಣಪತಿ ನರಸಣ್ಣವರ, ಸುವರ್ಣ ಮೋಹನ್ ಹನ್ನೂರ್, ರಾಧಾಕೃಷ್ಣ ಕವೀಶ್ವರ್,
ಉಮಾ ರಾಮಚಂದ್ರ ಕುಲಕರ್ಣಿ, ಅನ್ನಪೂರ್ಣ ಬಸವಣ್ಣಪ್ಪ ಇಟಗಿ, ಸರ್ವಾಯ ಸುಪ್ರಭಾ ಬಾಪು ಉಪಾಧ್ಯಾಯ, ಚರಯು ಕೃಷ್ಣರಾವ್ ಹರಮಟ್ಟಿ, ವಿದ್ಯಾ ಬಲವಂತರಾವ್ ಪಾಟ್ಲಿ. ಎಲ್ಲ ಮಹಿಳೆಯರಿಗೆ ನಾವು ಸ್ವಾಗತ ಕೋರುತ್ತಾ ಇವತ್ತಿನ ಕಾರ್ಯಕ್ರಮ ಮುಂದುವರಿಸ್ತೀವಿ. ಅದೇ ಪ್ರಕಾರ ನಮ್ಮ ಕರೆಗೆ ನೀವೆಲ್ಲರೂ ಒಗ್ಗಟ್ಟು ನಿಮ್ಮ ಎಲ್ಲ ಇವರು ಪ್ರತಿಗೆಟ್ಟು ನೀವು ಬಂದಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಮತ್ತು ನಾವೆಲ್ಲ ನಮ್ಮ ಭಕ್ತ ಮಂಡಳಿಗೆಲ್ಲರೂ ನಾವು ತುಂಬ ಹೃದಯದ ಸ್ವಾಗತವನ್ನು ಕೋರ್ತೀವಿ. ಇದು ಮುಂದಿನ ಕಾರ್ಯಕ್ರಮವನ್ನು ನಮ್ಮ ಸಂಘ ಎಲ್ಲ ಗುರುಮಾತೆಯರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೀವಿ. ಅವರಿವರು ಮೊದಲೆನ್ನದೇ ನಾವು ಯಾವ ರೀತಿ ಮಾಹಿತಿಯನ್ನು ಕಲೆಕ್ಟ್ ಮಾಡಿದ್ವಿ ಆ ಪ್ರಕಾರ ಸನ್ಮಾನವನ್ನು ನೆರವೇರಿಸ್ತಾ ಇದ್ದಾವೆ. ಸನ್ಮಾನವನ್ನು ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ನಮ್ಮ ಈ ಭಜನಾ ಮಂಡಳಿಯ ತಾಯಂದಿರಾದಂಥ ಸಹೋದರಿಯರು. ಪ್ರಪ್ರಥಮವಾಗಿ ಶ್ರೀಮತಿ ಸಿದ್ದರಾದೇವಿ ಭರಮಪ್ಪ ಗಡ್ಡಿಕರ್ ಇವರು ಈಗ ಬೇಡ್ರಿ ಮೇಡಮ್ 1 ಮಿನಿಟ್ ಅಂದ್ರೆ ಪರಿಚಯ ಹೇಳ್ತೇನೆ ಆಗಲ್ಲ. ಇವರು ಸಮಾಜ ಕಲ್ಯಾಣ ಇಲಾಖೆಯೊಳಗೆ ವಸತಿ ನಿಲಯ ಶಿಕ್ಷಕರಂತ ಕೆಲಸ ಮಾಡಿದ್ದಾರೆ. ಇವರು 1988ನೇ ಇಸ್ವಿ ಒಳಗೆ ಸೇವೆಯನ್ನು ಪ್ರಾರಂಭ ಮಾಡಿ ಸವದತ್ತಿ, ನಂದಗಡ್, ಖಾನಾಪುರ್, ಹುಕ್ಕೇರಿಯಲ್ಲಿ ಸೇವೆಯನ್ನು ನಿರ್ವಹಿಸಿ 2018 ಇವರು ನಿವೃತ್ತಿಯನ್ನು ಹೊಂದಿದ್ದಾರೆ. ಇವ್ರದ್ದೊಂದು ವಿಶೇಷತೆ ಏನಪ್ಪ ಅಂತಂದ್ರೆ ಮಕ್ಕಳಿಗೆ ಶಿಕ್ಷಣ ಕೊಡೋದ್ರ ಜೊತೆಗೆ ಅವರಿಗೆ ಅನ್ನ ಸಂತರ್ಪಣೆ, ಅವರ ದಿನನಿತ್ಯದ ಕಾಳಜಿ, ಅವರ ತಾಯಿ ಪೋಷಣೆ ಎಲ್ಲವನ್ನು ಮಾಡಿ ಅವರು ಈ ಕಾರ್ಯಕ್ರಮವನ್ನು ಅವರ ಶಿಕ್ಷಕ ವೃತ್ತಿಯನ್ನು ನಿರ್ವಹಿಸಿದ್ದಾರೆ. ಅವರು ಈಗ ನಿವೃತ್ತಿ ಹೊಂದಿದ ನಂತರ ಒಂದು ಪುಕ್ಕಟೆಯಾಗಿ ವಧುವರರ ಅನ್ವೇಷಣೆ ಕೇಂದ್ರವನ್ನು ನಡೆಸ್ತಾ ಇದ್ದಾರೆ ಮತ್ತು ಅವರ ಮಾನವೀಯತೆಯಿಂದ ಬದುಕ್ತಾ ಇದ್ದಾರೆ ಅನ್ನೋದು ನಮಗೆ ಭಾಳ ಹೆಮ್ಮೆಯ ವಿಷಯ. ಅವರಿಗೆ ನಮ್ಮ ತಾಯಂದಿರು ಇವರಿಗೆ ಸತ್ಕಾರವನ್ನು ನೆರವೇರಿಸಿಕೊಳ್ಬೇಕಾಗಿ ವಿನಂತಿ. ಧನ್ಯವಾದಗಳು. ನಾನು ಒಮ್ಮೆ ತೆಗೀರಿ, ಎಲ್ಲರಿಗೂ ಒಮ್ಮೆ ತೆಗಿತೀರಿ, ಯಾವಾಗ ತೆಗೆದುಬಿಡ್ರಿ. ನೀವು ಅಮ್ಮ ಒಂದು ಲಾಸ್ಟಿಕ್ ಅನ್ನು ಎರಡನೇದಾಗಿ ಶ್ರೀಮತಿ ರೇಖಾ ಕೃಷ್ಣಾಜಿ ಕುಲಕರ್ಣಿ. ಈ ಮಾತೆಯರು 2561ರಲ್ಲಿ ಜನ್ಮ ತಾಳಿ ನೇಸರಿಯಲ್ಲಿ ಇವರು ಮೂಲ ಊರು. ಇವರು PCH ಶಿಕ್ಷಣವನ್ನು ಮಾಡಿ ಮಾರಿಯಾಳ್ ಹನುಮನಹಟ್ಟಿಯಲ್ಲಿ ಕೆಲಸವನ್ನು ನಿರ್ವಹಿಸಿ 1921 ಇಸ್ವಿ ಒಳಗೆ ಕೊಂಡಸ್ಪುರಪ್ಪ ಗ್ರಾಮದ ಪ್ರಾಥಮಿಕ ಶಾಲೆಯಿಂದ ಪ್ರಧಾನ ಗುರುಗಳಾಗಿ ನಿವೃತ್ತಿಯಾಗಿದ್ದಾರೆ. ಇವರ ಮುಖ್ಯ ಹವ್ಯಾಸ ದೇವರ ಆರಾಧನೆ ಮತ್ತು ಇವರ ಅತ್ಯಂತ ಆಸಕ್ತಿದಾಯಕ ಕೆಲಸವನ್ನು ಮಾಡಿಸಿಕೊಂಡಿದ್ದಾರೆ. ಇವರು ನೇಸರಿಗೆಯಲ್ಲಿ ನಮ್ಮ ವಿದ್ಯಾಮಂದಿರ ರಾಷ್ಟ್ರದಲ್ಲಿ ಶಿಕ್ಷಣವನ್ನು ಪೂರೈಸಿ ಅಲ್ಲಿಂದ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಈಗ ಪ್ರಸ್ತುತ ಆಂಜನೇಯನಗರದಲ್ಲಿ ವಾಸವಿದ್ದಾರೆ. ಮೇಡಮ್ ಈ ಕಡೆ ಸ್ವಲ್ಪ ಎದ್ದಿಲ್ಲ ಈ ಕಡೆ ಇಲ್ಲೇ ಇಲ್ಲಿ ಗುಡಿ ಮುಂದೆ ಎಲ್ಲ ಇಲ್ಲೇ ಫಂಕ್ಷನ್. ಅರವಿನವಾಡಿ
ಒಂದ್ ಸ್ವಲ್ಪ ಕಟ್ರಿ ಅವ್ರದ್ದು ಪರಿಚಯ ಮಾಡ್ಕೊಡ್ತೇನೆ. ಪರಿಚಯ ಮಾಡ್ತಾರ್ರಿ. ಆಮೇಲೆ ಅಲ್ಲೇ ಕುಂದಿಸ್ರು, ಈ ಕಡೆ ಬರ್ರಿ. ಸುರೇಶ್ ಅರಬಿನವಾಡಿ ಅವರು, ಇವರ ಮೂಲ ಊರು ಕಟ್ಕೋಡ್ ರಾಮದುರ್ಗ ತಾಲೂಕಾ. ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಕಡ್ಕೋಳಲ್ಲಿ ಮುಗಿಸಿ ತರುವಾಯ BK ಮಾಡೆಲ್ ಪ್ರೌಢಶಾಲೆಯಲ್ಲಿ ಶಿಕ್ಷಣವನ್ನು ಪೂರೈಸಿದ್ದಾರೆ. ಲಿಂಗರಾಜ್ ಕಾಲೇಜಲ್ಲಿ ಪದವಿ ಶಿಕ್ಷಣವನ್ನು ಮುಗಿಸಿ ಇವರು TCH ಮಾಡಿ ನಂತರ ಕಲಬುರಗಿ ಶಾಲೆಯಲ್ಲಿ ತಮ್ಮ ಸೇವೆಯನ್ನು ಪ್ರಾರಂಭಿಸಿ ಮಜಗಾಂವಲ್ಲಿ ಪ್ರಾಥಮಿಕ ಶಾಲೆ ಶಿಕ್ಷಕರಾಗಿ 31 ವರ್ಷ ಸೇವೆಯನ್ನು ಸಲ್ಲಿಸಿದ್ದಾರೆ. ಈ ಮೇಡಮ್ ಅವ್ರದ್ದು ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ, ಜೀವನದಲ್ಲಿ ಸಾಕಷ್ಟು ನೋವುಗಳನ್ನು ಉಂಡ್ರೂ, ಸಾಕಷ್ಟು ತೊಂದರೆಗಳನ್ನು ಅನುಭವಿಸಿದರೂ ಸಹಿತ ಅವರ ಪತಿಯ ಅಗಲಿಕೆಯ ನಂತರ ಎಲ್ಲ ಮಕ್ಕಳ ಜವಾಬ್ದಾರಿಯೊಂದಿಗೆ TCH ಶಿಕ್ಷಣವನ್ನು ಮುಗಿಸಿಕೊಂಡು ಆ ಮಕ್ಕಳ ಶಿಕ್ಷಣ, ಲಗ್ನದ ಜವಾಬ್ದಾರಿಯೊಂದಿಗೆ ಎಲ್ಲ ಕಷ್ಟಗಳಿಗೆ ಸೇವೆಯಾಗಿ ನಿವೃತ್ತಿ ಹೊಂದಿದ್ದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ ಆಗಿದ್ದಂಥ ಈ ಸಂದರ್ಭದಲ್ಲಿ ಅವರಿಗೆ ನಾನು ನಿಮಗೆಲ್ಲ ನೆನಪಿಸಿಕೊಡ್ತಾ ಇದ್ದೇನೆ. ಮತ್ತು ಇವರ ಅತ್ಯಂತ ಪ್ರಮುಖವಾದಂತಹ ಹವ್ಯಾಸ ಗಿಡ ನೆಡುವುದು, ಸ್ವಚ್ಛತೆಯ ಬಗ್ಗೆ ಹೆಚ್ಚು ಗಮನ ಕೊಡುವುದು ಮತ್ತು ದೇವರ ನಾಮಸ್ಮರಣೆಯಲ್ಲಿ ತೊಡಗುವುದು ಇವರ ಹವ್ಯಾಸವಾಗಿದೆ. ನಮ್ಮ ಎಲ್ಲ ದತ್ತ ಮಂದಿರದ ಕಾರ್ಯಕ್ರಮಗಳಲ್ಲಿ ಅವರ ಆಸಕ್ತಿಯಿಂದ ಭಾಗವಹಿಸ್ತಾ ಇದ್ದಾರೆ ಇಡೀ ಕುಟುಂಬ ವರ್ಗ. ನಮಗೆಲ್ಲರಿಗೂ ಅವರ ಬಗ್ಗೆ ಹೆಮ್ಮೆ ಇದೆ. ಅವರು ದಯವಿಟ್ಟು ನಮ್ಮ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಗಡ್ಬಡ್ ಮಾಡ್ಬೇಡ್ರಿ, ಆರಾಮ್ಸೆ ಹಾಕ್ರಿ, ಕೈ ಹಿಡ್ಕೊರಿ, ಫೋಟೋ ಹೊಡಿತಾರೆ. ಒಂದು ಆ ಕಡೆ ಹೊಡ್ರಿ, ಫೋಟೋ ಹೊಡಿತಾರೆ. ಹಾಂ, ಆರಾಮ್ಸ್ ರಿಲ್ಯಾಕ್ಸ್. ಹಾಂ, ನೀವು ಹೇಳಬೇಡ್ರಿ, ಕೂತಲ್ಲೇ ಗ್ರಾಮದವರು. ಇವರು ತಮ್ಮ ಶಿಕ್ಷಣವನ್ನು TCH ಶಿಕ್ಷಣವನ್ನು ಮುಗಿಸಿ 1966ರಲ್ಲಿ ಬೋರ್ಗಾಂವ್ ಪ್ರಾಥಮಿಕ ಶಾಲೆಯಿಂದ ಅವರು ತಮ್ಮ ವೃತ್ತಿಯನ್ನು ಪ್ರಾರಂಭ ಮಾಡಿದರು. ತರುವಾಯ ಕಲಬುರಗಿ ಶಾಲೆಯಲ್ಲಿ ತಮ್ಮ ಸೇವೆಯನ್ನು ಪೂರೈಸಿ ಅಶೋಕ್ ನಗರ ಶಾಲೆಯಲ್ಲಿ ಪ್ರಧಾನ ಗುರುಮಾತೆಯಾಗಿ 2005ರಲ್ಲಿ ನಿವೃತ್ತಿ ಹೊಂದಿದ್ದಾರೆ. ಅವರು ನಮ್ಮ ಆಂಜನೇಯ ನಗರದ ನಿವಾಸಿಗಳಾಗಿ ತಮ್ಮ ಇಡೀ ಜೀವನವನ್ನು ಶಿಕ್ಷಣಕ್ಕೆ ವ್ಯಯ ಮಾಡಿದ್ದಾರೆ. ತಮ್ಮ ಎಲ್ಲ ಅವರ ಈಗಲೂ ಸಹ ಅವರು ತಮ್ಮ ಶಿಕ್ಷಣದ ಕಾರ್ಯಕ್ರಮಗಳಲ್ಲಿ ಸದಾ ಅವರು ಆಸಕ್ತಿಯನ್ನು ಹೊಂದಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಬಯಸಿ ಆ ಹಿರಿಯ ಜೀವಿಗೆ ಸನ್ಮಾನ ಮಾಡಲಿಕ್ಕೆ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀಕಾಂತ್ ಕುಲಕರ್ಣಿ, ಶ್ರೀಮತಿ ಕಲಾವತಿ ಶ್ರೀಕಾಂತ್ ಕುಲಕರ್ಣಿಯವರು ನಮ್ಮ ಆಂಜನೇಯ ನಗರದ ನಿವಾಸಿಯಾಗಿದ್ದು ಇವರು ಸಹ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ 1978ರಲ್ಲಿ ಸೇವೆ ಪ್ರಾರಂಭ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಹಂಚನಾಳ್, ಬೆಳಗಾವಿಯಲ್ಲಿ ಸಹ ಸೇವೆಯನ್ನು ಪೂರೈಸಿದ್ದಾರೆ. ಅದೇ ರೀತಿ ಕಲಕಾಂಬ ಶಾಲೆಯಲ್ಲಿ ಮುಖ್ಯ ಪ್ರಧಾನ ಗುರುಗಳಾಗಿ ಸೇವೆಯನ್ನು ಸಲ್ಲಿಸಿ 2008ರಲ್ಲಿ ನಿವೃತ್ತಿಯನ್ನು ಹೊಂದಿದ್ದಾರೆ. ಇವರ ಹವ್ಯಾಸ ದೇವರ ಹಾಡುಗಳನ್ನು ಹೇಳುವುದು, ಪ್ರವಚನ ಕೇಳುವುದು ಇವರ ಹವ್ಯಾಸವಾಗಿದ್ದು ಇವರಿಗೂ ಸಹ ನಮ್ಮ ದತ್ತ ಮಂದಿರದ ಭಕ್ತರಾಗಿದ್ದು ಇವರು ಸದಾ ಇಲ್ಲಿ ನಮ್ಮ ಆವರಣದಲ್ಲಿ ಸಾಕಷ್ಟು ಅವರ ಕೆಲಸ ಕಾರ್ಯಗಳನ್ನು ನಾವು ನೋಡ್ತಾ ಇದ್ದೇವೆ ಅನ್ನುವಂಥ ಈ ಸಂದರ್ಭದಲ್ಲಿ ಹೇಳ್ತಾ ಅವರಿಗೆ ಸನ್ಮಾನವನ್ನು ಸ್ವೀಕರಿಸಲಿಕ್ಕೆ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಹಾಂ, ಈ ಕಡೆ ಹೊಡ್ರಿ, ಈ ಕಡೆ ಹೊಡ್ರಿ. ಯಾಕೆ ನಿಲ್ರಿ ಮೇಡಮ್? ಹಾಂ, ಸ್ವಲ್ಪ ಈ ಕಡೆ ಹೊಡ್ರಿ, ರಿಲ್ಯಾಕ್ಸ್. ಹಾಂ, ಇಲ್ಲ ಕೈ ಹಿಡ್ಕೊಡ್ರಿ ಅಂದ್ರೆ. ಇವರು ನಮ್ಮ ಪರಿಸರದಲ್ಲಿ ಇದ್ದಂಥ ಒಬ್ಬರು ಮಾತೆಯರು. ಇವರು 1966ರಲ್ಲಿ TCH ತರಬೇತಿಯನ್ನು ಮುಗಿಸಿ ಇಂಚೋಳಿ ಗ್ರಾಮದಲ್ಲಿ ತಮ್ಮ ಪ್ರಾಥಮಿಕ ಶಾಲಾ ಸೇವೆಯನ್ನು ಪ್ರಾರಂಭ ಮಾಡಿದರು. ಬೆಳಗಾವಿ ನಗರದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿ 2001ರಲ್ಲಿ ನಿವೃತ್ತಿ ಹೊಂದಿದ್ದಾರೆ. ಇವರದು ನಮ್ಮ
ಅತ್ಯಂತ ಪ್ರಮುಖವಾದಂಥ ನಮ್ಮ ಹೆಮ್ಮೆಯ ವಿಷಯ ಅಂದರೆ ಇವರ ಯಜಮಾನರು ಸಹ ನಮ್ಮ ಎಲ್ಲ ದತ್ತ ಮಂದಿರ ಕಾರ್ಯಚಟುವಟಿಕೆಗಳಲ್ಲಿ ಅವರು ಪತಿಯವರಿಗೆ ಪ್ರೇರಣಾದಾಯಕರಾಗಿದ್ದಾರೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದು ಅಲ್ಲದೆ ಈ ನಿವೃತ್ತಿ ನಂತರ ತಮ್ಮ ಸ್ವಂತ ಮನೆಯ ಒಂದು ಭಾಗವನ್ನು ಪ್ರಜಾಪಿತ ಬ್ರಹ್ಮಕುಮಾರಿ ಜ್ಞಾನದೀಪ ಚಟುವಟಿಕೆಗಾಗಿ ಮೀಸಲಿಟ್ಟು ಅಲ್ಲಿಯೂ ಸಹ ಜನರಿಗೆ ಅಧ್ಯಾತ್ಮದ ಬೆಳಕನ್ನು ನೀಡಲಿಕ್ಕೆ ಕಾರ್ಮಿಕರ್ತರಾಗಿದ್ದಾರಂತ ಈ ಸಂದರ್ಭದಲ್ಲಿ ಹೇಳ್ತಾ ದಯವಿಟ್ಟು ಮೇಡಮ್ ಅವರು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಮುಖಾಂತರ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು. ಇನ್ನು ಮುಂದಿನ ಸನ್ಮಾನಿತರು ಶ್ರೀಮತಿ ಸುವರ್ಣ ಮೋಹನ್ ಕಣ್ಣೂರ್ ಮಾತೆಯರು. ಶ್ರೀಮತಿ ಸುವರ್ಣ ಮೋಹನ್ ಕಣ್ಣೂರ್ ಅವರು. ಮೇಡಮ್ ಅವರು ನಮ್ಮ ಆಂಜನೇಯನಗರದ ನಿವಾಸಿಗಳಾಗಿದ್ದು ಇವರ ಶಿಕ್ಷಣ BSc B.Ed M.Ed ಮಾಡಿ M.Ed ಶಿವಾಜಿ ಯೂನಿವರ್ಸಿಟಿಯಿಂದ ರ್ಯಾಂಕ್ ಅನ್ನು ತೆಗೆದುಕೊಂಡದ್ದು ನಮ್ಮ ಹೆಮ್ಮೆಯ ವಿಷಯ. 35 ವರ್ಷ ಮೇಲ್ಪಟ್ಟು ಮಹಿಳಾ ವಿದ್ಯಾಲಯ ಬೆಳಗಾವಿಯಲ್ಲಿ ಸೇವೆಯನ್ನು ಸೈನ್ಸ್ ಟೀಚರ್ ಆಗಿ ಸೇವೆ ಸಲ್ಲಿಸಿ 2019ರಲ್ಲಿ ನಿವೃತ್ತಿ ಹೊಂದಿದ್ದಾರೆ. ಇವರು ಜಾಯಿಂಟ್ ಕ್ಲಬ್ ಬೆಸ್ಟ್ ಟೀಚರ್ ಅಂತ ಅವಾರ್ಡನ್ನು ಸಹ ತೆಗೆದುಕೊಂಡದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದು ಅಲ್ಲದೆ ಡೆಲ್ಲಿಯಿಂದ ಕೊಡ್ತಕ್ಕಂಥ ಡೆಲ್ಲಿ ನೇಷನ್ ಬಿಲ್ಡರ್ ಅವಾರ್ಡನ್ನು ಸಹ ಇವರು ತೆಗೆದುಕೊಂಡಿದ್ದು, ಪ್ರಸ್ತುತ ರಿಟೈರ್ಮೆಂಟ್ ಆದ ನಂತರವೂ ಸಹಿತ ಮಹಿಳಾ ವಿದ್ಯಾಲಯ, ಮುತ್ತಂಡಿ ಹೈಸ್ಕೂಲ್ಗಳಿಗೆ, ಪ್ರಾಥಮಿಕ ಶಾಲೆಗಳಿಗೆ ಭೇಟಿ ಕೊಟ್ಟು ಗೆಸ್ಟ್ ಲೆಕ್ಚರ್ ಅಂತೇಳಿ ಕೆಲಸವನ್ನು ಪುಕ್ಕಟೆಯಾಗಿ ನಿರ್ವಹಿಸ್ತಾ ಇದ್ದದ್ದು ನಮ್ಮೆಲ್ಲರಿಗೆ ಹೆಮ್ಮೆಯ ವಿಷಯ. ಅದು ಅಲ್ಲದೆ ಇವರು ಸುಮಾರು 35 ದೇಶಗಳನ್ನು ಸುತ್ತಿ ಬಹಳಷ್ಟು ಅನುಭವವನ್ನು ಹೊಂದಿದ್ದಾರೆ ಅಂತ ಈ ಸಂದರ್ಭದಲ್ಲಿ ನೆನಪಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಸರು ಎಲ್ಲರೂ ಶಾಂತ ರೀತಿಯಿಂದ ಇರಬೇಕಾಗಿ ನಮ್ಮರ ವಿನಂತಿ. ದಯವಿಟ್ಟು ಶ್ರೀಮತಿ ರಾಧಾ ಮೇಡಮ್ ಅವರು, ಇವರ ಪೂರ್ಣ ಹೆಸರು ರಾಧಾ ಕೃಷ್ಣ ಕವೀಶ್ವರ್ ಅವರು. ಎಲ್ಲರೂ ಚಪ್ಪಾಳೆ ತಟ್ಟಿ ಅವರಿಗೆ ಸ್ವಾಗತವನ್ನು ಕೋರಬೇಕಾಗಿ ವಿನಂತಿ. ವಿಶೇಷ ಏನಂದರೆ ನಮ್ಮ ಕವೀಶ್ವರ್ ಅವರ ಧರ್ಮಪತ್ನಿಯವರು. ಇವರ ಮೂಲ ಹೆಸರು ಪದ್ಮಾ ದೇಶಪಾಂಡೆ ಅಂತೇಳಿ. ಪದ್ಮಾ ದೇಶಪಾಂಡೆ ಅಂತೇಳಿ. ಇವರು ಮೇಡಮ್ ಅವರು ಮೂಲತಃ ಬೆಂಗಳೂರವರು ಆದ್ರೂ ಸಹಿತ ಆ ಬೆಂಗಳೂರ ವಾಸನೆಯನ್ನು ಬಿಟ್ಟು ನಮ್ಮ ಉತ್ತರ ಕರ್ನಾಟಕಕ್ಕೆ ಬಂದು ಇಲ್ಲಿ ತಮ್ಮ ಸೇವೆಯನ್ನು ಹೇಳ್ತಾ ಇದ್ದಾರೆ. ಇವರ ವಿದ್ಯಾಭ್ಯಾಸ SLC ಮುಗಿಸಿದ ನಂತರ TCH ಮಾಡಿ ಮಾರಿಯಾಳ ಗ್ರಾಮದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ತಮ್ಮ ಸೇವೆಯನ್ನು ಪ್ರಾರಂಭ ಮಾಡಿದರು. ಪುನಃ ಮತ್ತು ಬೆಳಗಾವಿಯಲ್ಲಿ ಸೇವೆಯನ್ನು ಸಲ್ಲಿಸಿ ಮತ್ತು ಪುನಃ ಮಾರಿಯಾಳಲ್ಲಿ ಅವರ ಸೇವೆಯನ್ನು ಸಲ್ಲಿಸಿ 37 ವರ್ಷ ಅಖಂಡ ಸೇವೆಯನ್ನು ಸಲ್ಲಿಸಿ ಅವರು ಈಗ ನಿವೃತ್ತಿಯಾಗಿದ್ದಾರೆ. ಈ ಪ್ರಸ್ತುತ ನಮ್ಮ ಎಲ್ಲ ಗುಡಿಯ ಕಾರ್ಯಕ್ರಮಗಳಲ್ಲಿ ಪ್ರಧಾನ ಅರ್ಚಕರಾದಂಥ ಕವೀಶ್ವರ ಕಾಕಾರವರಿಗೆ ಎಲ್ಲ ರೀತಿಯಿಂದ ಅವರು ಸಹಕರಿಸ್ತಾ ಇದ್ದಾರೆ. ಸುಮಾರು ವರ್ಷಗಳಿಂದ ಬೆಳಿಗ್ಗೆ 7-7:30 ಗಂಟೆಗೆ ಬಂದು ಎಲ್ಲ ಮಂದಿರದ ಮುಂದೆ ನೀರು ಹಾಕಿ ರಂಗೋಲಿ ಹಾಕುವಂಥ ಕಾರ್ಯಕ್ರಮನ ಬಹಳ ದಿವಸಗಳವರೆಗೆ ನಡೆಸಿಕೊಟ್ಟಿದ್ದಾರೆ. ಅದನ್ನು ನೆನಪಿಡ್ತಕ್ಕಂಥ ಒಂದು ಕಾರ್ಯಕ್ರಮ ಅತ್ಯಂತ ಶ್ಲಾಘನೀಯವಾದದ್ದಂತೆ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಇನ್ನು ಅವ್ರ ಬಗ್ಗೆ ಹೇಳೋದೇನಂತಂದರೆ, ನಮ್ಮ ನಿರಂತರ ಈ ಕಾರ್ಯಕ್ರಮ ನಡ್ಕೊಂಡು ಹೋಗಬೇಕಾದ್ರೆ ಅಜ್ಜಾರವರು ಸಾಕಷ್ಟು ಸಲ ಅವರು ಮೈಯಲ್ಲಿ ಅವರಲ್ಲಿ ಹುಷಾರಿಲ್ಲದೇ ಇದ್ದಾಗಲೂ ಸಹಿತ ಅವರ ಯೋಗಕ್ಷೇಮ ನೋಡಿಕೊಂಡು ಅವರ ದಿನನಿತ್ಯದಲ್ಲಿ ಬರುವಂಗೆ ಎಲ್ಲ ಪೂಜಾ ಸಾಮಗ್ರಿಗಳನ್ನು ಜೋಡಿಸಿಕೊಟ್ಟು ಅವರ ಕಾಳಜಿಯನ್ನು ಮಾಡ್ತಾ ಇದ್ದಾರಂದರೆ ಅವರಲ್ಲಿ ಈ ನಮ್ಮ ಪೂಜಾ ಕಾರ್ಯಕ್ರಮದಲ್ಲಿ ಅವ್ರದ್ದು ಅರ್ಧ ಪಾಲಿದೆ ಅಂತ ನಾನು ಸಂದರ್ಭದಲ್ಲಿ ಅವರಿಗೆ ಹೇಳಿ ಅವರಿಗೆ ವಿಶೇಷವಾದಂಥ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆ ಮಾಡ್ತಾ ಇದ್ದೀನಿ. ದಯವಿಟ್ಟು ಮೇಡಮ್ ಅವರು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ರಾಮಚಂದ್ರ ಕುಲಕರ್ಣಿ ಮೇಡಮ್ ಅವರು, ಉಮಾ ರಾಮಚಂದ್ರ ಕುಲಕರ್ಣಿ ಮೇಡಮ್ ಅವರು
ಮೇಡಮ್ ಅವರು ದಿನನಿತ್ಯ ಇಲ್ಲಿ ನಮ್ಮ ಪರಿಸರದಲ್ಲಿ ಭಜನೆ ಎಲ್ಲ ಕೆಲಸಗಳನ್ನು ನೆರವೇರಿಸುವಂಥ ಮೇಡಮ್ ಅವರು ಇವರ ಶಿಕ್ಷಣ BA B.Ed ಮುಗಿಸಿದ್ದಾರೆ. ಹೈಸ್ಕೂಲ್ ಟೀಚರ್ ಆಗಿ ಕೆಲಸ ನಿರ್ವಹಿಸಿದ್ದಾರೆ. ಮಹಾಂತೇಶ್ ನಗರದ ಜೀವನ್ ಜ್ಯೋತಿ ಶಾಲೆಯಲ್ಲಿ 15 ವರ್ಷ ಸೇವೆಯನ್ನು ಸಲ್ಲಿಸಿದ್ದಾರೆ. ಅದೇ ರೀತಿ ಲಿಟಲ್ ಸ್ಕಾಲರ್ ಅಕಾಡೆಮಿಯಲ್ಲಿಯೂ ಸಹಿತ ಇಂಗ್ಲಿಷ್ ಶಿಕ್ಷಕರಾಗಿ 2 ವರ್ಷ ಸೇವೆಯನ್ನು ಸಲ್ಲಿಸಿ ಈಗ ನಿವೃತ್ತಿ ಹೊಂದಿದ್ದಾರೆ. ಮೇಡಮ್ ಅವರು ನಮ್ಮ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಧನ್ಯವಾದಗಳು ಮೇಡಮ್. ಶ್ರೀಮತಿ ಅನ್ನಪೂರ್ಣ ಬಸವಣ್ಣಪ್ಪ ಇಟಗಿ, ದಯವಿಟ್ಟು ಅವರು ವೇದಿಕೆ ಕಡೆ ಬರಬೇಕಾಗಿ ವಿನಂತಿ. ಇವರು ಸಹ ನಮ್ಮ ಆಂಜನೇಯ ನಗರದ ನಿವಾಸಿಗಳು. ಇವರ ಮೂಲ ಊರು ಅರಳಿಕಟ್ಟೆ ಗ್ರಾಮ. PEC ಹಾಗೂ TCS ಶಿಕ್ಷಣವನ್ನು ಹೊಂದಿ 1989ರಿಂದ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮತ್ತು ಪಾರಿಶ್ವಾಡ್, ಚಳಕವಾಡಿ, ಗಾಂಧಿನಗರಗಳಲ್ಲಿ ಸೇವೆ ಸಲ್ಲಿಸಿ ತಮ್ಮ ಸೇವಾ ಅವಧಿಯನ್ನು 36 ವರ್ಷಗಳ ಸೇವೆಯನ್ನು ಸಲ್ಲಿಸಿ ತಮ್ಮ ಸೇವಾ ಅವಧಿಯೊಳಗೆ ಜಿಲ್ಲಾ ಮಟ್ಟದ ಆದರ್ಶ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದದ್ದು ನಿಮ್ಮೆಲ್ಲರಿಗೆ ಹೆಮ್ಮೆಯ ವಿಷಯ ಅಂತ ಈ ಸಂದರ್ಭದಲ್ಲಿ ಅವರಿಗೆ ಹೇಳ್ತಾ ಅವರು ಇನ್ನೂ ಹೆಚ್ಚಿನ ಸೇವೆಗಳನ್ನು ಸಲ್ಲಿಸದಂತೆ ಆಶಿಸಿ ಅವರು ನಮ್ಮ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಸುಪ್ರಭಾ ಬಾಪು ಉಪಾಧ್ಯಾಯ, ಇವರು ಸಹ ನಮ್ಮ ಆಂಜನೇಯನಗರದ ನಿವಾಸಿಗಳು. ಇವರು ಮೂಲತಃ ಸೊಲ್ಲಾಪುರ, ಮಹಾರಾಷ್ಟ್ರ ಸ್ಟೇಟದ ಸೊಲ್ಲಾಪುರದವರು. ಇಲ್ಲಿಗೆ ಬಂದು ಕನ್ನಡವನ್ನು ಕಲಿತದ್ದು ನಿಮ್ಮೆಲ್ಲರಿಗೆ ಹೆಮ್ಮೆಯ ವಿಷಯ. ಇಲ್ಲಿ ಸೊಲ್ಲಾಪುರದಿಂದ ಇಲ್ಲಿ ಮದುವೆಯಾಗಿ ಬಂದ ನಂತರ 2 ವರ್ಷ NTT ಕೋರ್ಸ್ ಮಾಡಿ 2 ವರ್ಷ ಸರ್ಕಾರಿ ನೌಕರಿ ಮಾಡಿ ತರುವಾಯ 4 ವರ್ಷ ಖಾಸಗಿ ಶಾಲೆಯಲ್ಲಿ ಕೆಲಸ ಮಾಡಿ ತರುವಾಯ ಮಠಗಲ್ಲಿಯಲ್ಲಿ ಸೇವೆ ಸಲ್ಲಿಸಿ ಭಾಗ್ಯನಗರದಿಂದ ನಿವೃತ್ತಿಯಾಗಿದ್ದಾರೆ. ಇವರು ಸಹ ದಿನನಿತ್ಯ ನಮ್ಮ ದತ್ತ ಮಂದಿರದ ಒಬ್ಬರು ಭಕ್ತರಂದ್ರೆ ನಮಗೆ ಹೆಮ್ಮೆಯ ವಿಷಯ. ಮೇಡಮ್ ಅವರಿಗೆ ಸನ್ಮಾನವನ್ನು ನೆರವೇರಿಸಿಕೊಡ್ಲಿಕ್ಕೆ ದಣಿಕೆ ಮೇಡಮ್ ಅವರಿಗೆ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ. ಸರಿಯು ಕೃಷ್ಣರಾವ್ ಧರ್ಮಟ್ಟಿ, ಸರಿಯು ಕೃಷ್ಣರಾವ್ ಧರ್ಮಟ್ಟಿಯವರು. ಇವರು ಸಹ ನಮ್ಮ ಆಂಜನೇಯನಗರದ ನಿವಾಸಿಗಳಾಗಿದ್ದು ಮೂಲ ಊರು ಬೆಳಗಾವಿ. ಶಿಕ್ಷಣ SSLC TCH ಶಿಕ್ಷಣವನ್ನು ಮುಗಿಸಿ 1975ರಲ್ಲಿ ಚಿಕ್ಕೋಡಿ ತಾಲೂಕಿನ ಸದನಗ ಗ್ರಾಮದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಂತೇಳಿ ಸೇವೆ ಪ್ರಾರಂಭ ಮಾಡಿ ಅಲ್ಲೇ ಬಡ್ತಿ ಹೊಂದಿ ಪ್ರಧಾನ ಗುರುಗಳಾಗಿ 2010ರಲ್ಲಿ ನಿವೃತ್ತಿ ಹೊಂದಿದ್ದಾರೆ. ಇವರ ಹವ್ಯಾಸ ಪುಸ್ತಕ ಓದುವುದು, ಕಾದಂಬರಿ ಓದುವುದು ಮತ್ತು ಇವರ ಒಂದು ವಿಶೇಷತೆ ಏನಪ್ಪ ಅಂತಂದ್ರೆ ಇವರ ಮಗಳು BA B.Ed ಆಗಿ ದುಬೈಯಲ್ಲಿ ನೆಲೆಸಿದ್ದು ಅಲ್ಲಿಯ ಭಾರತೀಯ ಮಕ್ಕಳಿಗೆ ಪುಕ್ಕಟಿಯಾಗಿ ಕನ್ನಡ ಕಲಿಸುತ್ತಿದ್ದು ನಮ್ಮೆಲ್ಲರಿಗೆ ಒಂದು ಅಭಿಮಾನದ ಸಂಗತಿ. ಅವರು ನಮ್ಮ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಆಂಜನೇಯನಗರದ ನಿವಾಸಿಗಳಾದಂಥ ಶ್ರೀಮತಿ ವಿದ್ಯಾ ಬಲವಂತರಾವ್ ಪಾಟೀಲ್ ಮೇಡಮ್ ಅವರು. ಮೇಡಮ್ ಅವರು ಮೂಲತಃ ಹಾವೇರಿಯವರು, ಆಂಜನೇಯನಗರದ ನಿವಾಸಿಗಳಾಗಿದ್ದಾರೆ. ಇವರು ಮೇಡಮ್ ಅವರು MSc ಮ್ಯಾಥಮೆಟಿಕ್ಸ್ನಲ್ಲಿ ಮಾಸ್ಟರ್ ಡಿಗ್ರಿಯನ್ನು ತೆಗೆದುಕೊಂಡು ಕರ್ನಾಟಕ ಯೂನಿವರ್ಸಿಟಿಯಿಂದ ಮಾಸ್ಟರ್ ಡಿಗ್ರಿಯನ್ನು ಪಡೆದುಕೊಂಡು ಕಾಲೇಜ್ ಪಾಲಿಟೆಕ್ನಿಕ್ನಲ್ಲಿ ಲೆಕ್ಚರರ್ ಅಂತೇಳಿ ಅಪಾಯಿಂಟ್ಮೆಂಟ್ ಆಗಿ ತರುವಾಯ
ತರುವಾಯ HOD ಅಂತೇಳಿ ಅಲ್ಲೇ ಪ್ರಮೋಷನ್ ಹೊಂದಿ 2026ರಲ್ಲಿ ಮೇಡಮ್ ಅವರು ರಿಟೈರ್ ಆಗಿದ್ದಾರೆ. ಅವರು ನಮ್ಗೆ ರಿಟೈರ್ ಆದಂಗೆ ಅನಿಸೋಲ್ಲ, ಇನ್ನೂ ಸೇವೆಯಲ್ಲಿ ಇದ್ದಂಗೆ ಅನಿಸ್ತಾ ಇದೆ. ಸೊ ಅವರಿಬ್ಬರು ಮಕ್ಕಳು ಅಮೇರಿಕಾದಲ್ಲಿ ನೆಲೆಸಿದ್ದು. ಮೇಡಮ್ ಅವರು ಸ್ವಲ್ಪ ದಿವಸದಲ್ಲಿ ಅಮೇರಿಕಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಅವರ ಪ್ರಯಾಣ ಸುಖಕರವಾಗಲಿ ಅಂತ ಹೇಳಿ ಆರ್ಥಿಕ ಸನ್ಮಾನವನ್ನು ಸ್ವೀಕರಿಸಬೇಕಂತ ಹೇಳಿ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಸಮಸ್ತ ದತ್ತ ಮಂಡಳಿ ಭಕ್ತರಿಗೂ ದತ್ತ ಕಮಿಟಿಯವರಿಗೂ ಎಲ್ಲರಿಗೂ ನಾನು ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದರೆ ನನ್ನನ್ನು ಗುರುತಿಸಿ ನನ್ನನ್ನು ಸನ್ಮಾನ ಮಾಡಿದರೆ ನನಗೆ ದೊಡ್ಡ ಹೆಮ್ಮೆಯ ವಿಷಯ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ ಅಂತಂದಾಗ ನಾವು ಗುರುವಿಂದ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮುಂದೆ ಗುರು ಇರಬೇಕು, ಹಿಂದೆ ಗುರುಗಳು ಇರಬೇಕು. ಉದಾಹರಣೆ ನೀವು ಕುಂಡ್ಲಿ ಕೇಳಲಿಕ್ಕೆ ಹೋಗ್ತೀರಿ, ನಿಮಗೆ ಗುರುಫಲ ಇಲ್ರಿ ಅಂತ ಹೇಳ್ತಾರೆ ಅವರು. ಗುರುಫಲ ಏನದಲ್ಲ ಎಲ್ಲರಿಗಿಂತ ಶ್ರೇಷ್ಠ ಅದ. ಅದಕ್ಕೆ ಈಗ ನಾನು ಮಾತಾಡ್ಲಿಕ್ಕೂ ಅವಕಾಶ ಕೊಡ್ರಿ. ನಮ್ದೆಲ್ಲ ಸಂಗೊಳ್ಳಿ ಸರ್ ಎಲ್ಲ ಹೇಳ್ಯಾರ, ನಮ್ಮ ಫ್ಯಾಮಿಲಿ ಫ್ರೆಂಡು ಅವರು. ಅದಕ್ಕೆ ದೇವ್ರು ನನಗೆ ಆಯುರ ಆರೋಗ್ಯ ಕೊಡ್ಲಿ ಅಂತ ನಿಮಗೆಲ್ಲ ಕೇಳ್ಕೊಂಡು ಎಲ್ಲರಿಗೂ ಮತ್ತೊಂದು ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೀನಿ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ನನ್ನ ಎಲ್ಲ ಗುರು ವೃಂದಕ್ಕೂ ಮೊದಲನೇದಾಗಿ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ಸಭೆಗೆ ಆಗಮಿಸಿದ ಎಲ್ಲ ಹಿರಿಯರಿಗೂ ಹಾಗೂ ನನ್ನ ಸೋದರ ಸೋದರಿಯರಿಗೂ ನಮಸ್ಕಾರಗಳು. ಈ ಗುರು ಪೂರ್ಣಿಮೆಯನ್ನು ದತ್ತ ಮಂದಿರದ ಕಮಿಟಿಯವರು ಆಚರಿಸುವುದು ತುಂಬ ಸಂತೋಷದ ವಿಷಯ. ಈ ದಿನ ಮಹರ್ಷಿ ವೇದವ್ಯಾಸರ ಜಯಂತಿ. ನಮಗೆ ಮೊದಲು ತಾಯಿ ಗುರು, ತಂದೆ ಗುರು, ನಂತರ ನಮ್ಮ ಶಿಕ್ಷಕರು ಬರೀ ನಮಗೆ ಪಠ್ಯಪುಸ್ತಕವನ್ನು ಕಲಿಸದೆ ಸಹನೆ, ತಾಳ್ಮೆ, ಶಿಸ್ತು, ನಮ್ಮ ಜೀವನದ ಮೌಲ್ಯಗಳನ್ನು ಎಲ್ಲವನ್ನು ಕಲಿಸಿ ನಮಗೆ ಈ ಒಂದು ಸ್ಥಾನಕ್ಕೆ ಬರಲು ಆ ಶಿಕ್ಷಕರೇ ಕಾರಣ. ಅವರನ್ನು ನೆನೆಯಲು ಇದೊಂದು ದಿನ ಮಾತ್ರ ಸಾಧ್ಯವಿಲ್ಲ. ಪ್ರತಿದಿನವನ್ನು ಅವರನ್ನು ನಾವು ನೆನೆಯಲೇಬೇಕು. ಯಾಕಂದರೆ ನಮ್ಮ ಜೀವನದ ಬೆಳಕನ್ನು ತೋರಿಸುವ ಈ ದಿನವನ್ನು ನಾವು ಗುರುಗಳ ದಿನವೆಂದು ಆಚರಿಸುತ್ತೇವೆ. ಈ ಒಂದು ಸಭೆಗೆ ನನ್ನನ್ನು ಗುರುತಿಸಿ ಸತ್ಕರಿಸಿದ ಮಂಡಳದ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. सर्वांना नमस्कार. गुरु ब्रह्मा, गुरु विष्णू, गुरुदेव महेश्वर, गुरु साक्षात परब्रह्म, तस्मै श्री गुरुवे नमः. ಮಾತೃ ದೇವೋ ಭವ, ಪಿತೃ ದೇವೋ ಭವ. ताई तंदे मगन्ने गुरु. मी सौभाग्य सुप्रभा बापू उपाध्ये. माझं गाव सोलापूर माहेर. मला कर्नाटक बेळगावमध्ये दिले. मला कन्नड काही येत नव्हतं. इथं मी सगळं कन्नड शिकले. नंतर NTT कोर्स केले. नंतर 2 वर्षांनी मला गव्हर्नमेंट जॉब लागला. नंतर मग गुडशेडमध्ये प्रायव्हेट काढले. नंतर मठवालीमध्ये प्रायव्हेट काढले. नंतर स्वामीच्या एक गुरुकुलमध्ये 4 वर्ष सर्विस करून मी रिटायर झाले. धन्यवाद. सर्वप्रथम माझ्या सर्व गुरूंना वंदन करून तुम्हाला सगळं उपस्थित इथे जे सगळे आहेत ते बंधू भगिनी त्यांना पण माझा नमस्कार. श्री गुरुदेव दत्त. आत्तापर्यंत माझ्या आयुष्यातला अंधकार दूर करणारे जे जे गुरु भेटले त्या सगळ्या गुरूंना माझा नमस्कार, अगदी साष्टांग नमस्कार. आणि अजून पण जीवनात आपण शेवटपर्यंत नेहमी विद्यार्थीच असतो. आपल्या आयुष्यात फक्त शिकवणारेच गुरु नसतात, तर बरेचसे गुरु आपल्याला असतात की ज्यांच्याकडून आपण छोट्या छोट्या गोष्टी पण शिकलेलो असतो, पण त्या खूप आयुष्यात महत्त्वाच्या असतात. त्या सगळ्या गुरूंना माझा नमस्कार. आणि आत्ता जरी गुगल सगळे आपल्याला माहिती देत असला तरी सुद्धा आत्ताच्या ह्या विज्ञानाच्या तंत्रज्ञानाच्या युगात गुरुचं महत्त्व कमी झालेलं नाही आहे. कारण गुगल माहिती देतं, पण त्या माहितीचा वापर कसा करावा, त्याचा वापर चांगल्या रीतीने करावा किंवा वाईट आहे ते हे जे आपल्याला शिकवतो, हा जो विवेक शिकवतो तो विवेक शिकवणारा हा गुरु पाहिजेच आपल्याला. गुरुचं साधारण आपल्या आयुष्यातलं गुरुचं महत्त्व जे आहे ते अनन्यसाधारण आहे. इथं पुन्हा एकदा सगळ्या गुरूंना माझ्या वंदन करून इथं मलाही
म्हणजे संधी दिली बोलायची आणि माझा सत्कार केला त्याबद्दल तुमच्या सर्वांचे मनपूर्वक आभार. ಈಗ ನಮ್ಮ ಆಂಜನೇಯ ನಗರದ ಎಲ್ಲ ದತ್ತಗುಡಿಯ ಅದು ಪುಣ್ಯ ಸ್ಥಳದಲ್ಲಿ ಗುರುಪೂರ್ಣಿಮೆಯ ದಿವಸ ಎಲ್ಲ ನಿವೃತ್ತ ಗುರುಮಾತೆಯರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ನಿಜಕ್ಕೂ ಒಂದು ಎಲ್ಲರೂ ಖುಷಿ ಪಡ್ತಕ್ಕಂಥ ಸಂಗತಿ. ನಾನು ಶ್ರೀಮತಿ ರೇಣುಕಾ ಉಪ್ಪಾರ್ ಅಂತ ಹೇಳಿ ನಾನು ಮಹಂತೇಶ್ ನಗರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಒಬ್ಬ ಮುಖ್ಯೋಪಾಧ್ಯಾಯರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಾನು ಕೂಡ 22 ವರ್ಷಗಳವರೆಗೆ ಒಬ್ಬ ಕನ್ನಡ ಭಾಷಾ ಶಿಕ್ಷಕಿಯಾಗಿ ಸೇವೆಯನ್ನು ನನ್ನ ಹುಟ್ಟೂರು ಅರಳಿಕಟ್ಟಿ ಇಲ್ಲಿ ಕವೀಶ್ವರ ಅಂಕಲ್ ಅವರು ಇದ್ದಾರೆ, ಅವರೂರು ಹಾಗೂ ನನ್ನ ಹುಟ್ಟೂರು ಕೂಡ ಒಂದೇನೆ. ನನ್ನ ತಂದೆನೂ ಕೂಡ ಒಬ್ಬ ನಿವೃತ್ತ ಪ್ರಾಚಾರ್ಯರು. ಈ ಒಂದು ಪುಣ್ಯ ನೆಲದಲ್ಲಿ ತಮ್ಮ ಒಂದು ಸಂಜೆಯ ಕ್ಷಣಗಳನ್ನ ಇಲ್ಲಿಯೇ ಅವರು ಕಳೀತಾ ಇರ್ತಾರೆ. ನಿಜಕ್ಕೂ ಏನಪ್ಪಾ ಅಂತಂದ್ರೆ ಇಲ್ಲಿ ಅಂಕಲ್ ಅವರು ನನಗೆ ಮನೆ ದಿವಸ ಹೇಳಿದ್ರು, ಮತ್ತೆ ಲಾಸ್ಟ್ ಇಯರ್ ಕೂಡ ಅವರು ಗುರುಗಳನ್ನ ಗುರುತಿಸಿ ಸನ್ಮಾನಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಕ್ಕಂಥ ನಿಜಕ್ಕೂ ಇದು ಶ್ಲಾಘನೀಯವಾಗಿರ್ತಕ್ಕಂಥದ್ದು. ಯಾಕೆ ಅಂತಂದ್ರೆ ಇವತ್ತಿನ ಕಾಲದಲ್ಲಿ ಗುರುವನ್ನ ಗುರುತಿಸಿ ಗುರುವಿಗೆ ಒಂದು ಒಳ್ಳೆಯ ಒಂದು ಸ್ಥಾನಮಾನವನ್ನ ನೀಡದೇ ಇರ್ತಕ್ಕಂತಹ ಕಾಲ ಇವತ್ತು ಬಂದಾಗಿದೆ. ಯಾಕಂದ್ರೆ ನಾನು ಇದನ್ನ ತಳಮಟ್ಟದಲ್ಲಿ ಇದನ್ನ ಕಂಡುಂಡು ಬೆಳೆದಿರ್ತಕ್ಕಂಥವಳು ನಾನು. ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ತಮ್ಗೆಲ್ರಿಗೂ ಗೊತ್ತದ ತಮ್ಮ ಮನೆಯಲ್ಲಿ ತಮ್ಮ ಮಕ್ಕಳು ಗುರುವಿನ ಬಗ್ಗೆ ಯಾವ ರೀತಿಯಾದಂತಹ ಮಾತನ್ನ ಹೇಳ್ತಾರಂತ ಹೇಳಿ. ಯಾಕಂತಂದ್ರ ಒಂದು ಕಾಲಕ್ಕೆ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳ್ತಾ ಇದ್ರು. ಗುರುವನ್ನ ಇಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಹೋಲಿಸಿರ್ತಕ್ಕಂತಹ ನೆಲದೊಳಗೆ ನಾವೆಲ್ಲ ಇದ್ದೀವಿ. ಅಷ್ಟೇ ಅಲ್ಲ, ಹರ ಮುನಿದರು ಗುರು ಕಾಯುವ ಅಂತಕ್ಕಂಥದ್ದು ಕೂಡ ಇಲ್ಲಿ ಪ್ರಚಲಿತವಾಗಿರ್ತಕ್ಕಂತಹ ಮಾತಿತ್ತು. ಇದು ಅಷ್ಟೇ ಸಿದ್ಧವಾಗಿರ್ತಕ್ಕಂತಹ ಮಾತು ಕೂಡ ಆಗಿದೆ. ಆದ್ರೆ ಇವತ್ತು ಆ ಒಂದು ಸ್ಥಾನವನ್ನ ಯಾಕೆ ಯಾವ ಒಂದು ಕಾರಣದಿಂದ ಅದು ದೂರ ಆಗ್ತಾ ಇದೆಯೋ ಎಲ್ರಿಗೂ ಕೂಡ ತಮಗೆ ಗೊತ್ತಿರ್ತಕ್ಕಂಥದ್ದು. ಇಂತಹ ಕಾಲದಲ್ಲೂ ಕೂಡ ಇಲ್ಲಿ ಒಂದು ಪುಣ್ಯ ಸ್ಥಳದೊಳಗ ನಿವೃತ್ತಿಯನ್ನ ಹೊಂದಿರ್ತಕ್ಕಂತಹ ಗುರುಮಾತೆಯರನ್ನ ಕರೆದು ಸನ್ಮಾನಿಸಿರ್ತಕ್ಕಂಥದ್ದು ಗುರುಪೂರ್ಣಿಮೆಯ ದಿವಸ. ಅದು ನಿಜಕ್ಕೂ ಏನಪ್ಪಾ ಅಂತಂದ್ರೆ ಒಂದು ಹೆಮ್ಮೆಯ ವಿಷಯನೇ. ಅದಕ್ಕೆ ದಯವಿಟ್ಟು ನನ್ನ ಕಳಕಳಿ ಏನಂತಂದ್ರ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಕಾಣು ಅನ್ನೋ ಹಾಗೇನೆ ಏನೋ ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅನ್ನೋ ಮಾತು ಏನಿದೆಯಲ್ಲ, ಆ ಒಂದು ಮಾತಿನ ಅಡಿಯೊಳಗ ಎಲ್ಲಾ ತಾಯಂದ್ರು ತಮ್ಮ ಮಕ್ಕಳಿಗೆ ಹುಡುಕ್ತಾನೆ ಒಂದು ಏನು ಗುರು ಅಂದ್ರೆ ಏನು ಅಂತಕ್ಕಂಥದ್ದು. ಯಾಕಂದ್ರೆ ಶಿಕ್ಷಕ ಅನ್ನೋ ಪದ ಶಿವಸ್ವರೂಪಿ, ಕ್ಷಮೆಯನ್ನ ಮಾಡ್ತಕ್ಕಂಥವನು, ಕರುಣಾಮಯಿ ಅಂತಕ್ಕಂತಹ ಎಲ್ಲಾ ಒಂದು ಪದಗಳ ಅರ್ಥವನ್ನ ಹೊಂದಿರ್ತಕ್ಕಂಥ ಶಬ್ದ ಏನಿದೆಯಲ್ಲ ಅದು ಬಹಳಷ್ಟು ಒಂದು ಪವಿತ್ರವಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಶಿಕ್ಷಕ ಅಂತಕ್ಕಂಥವನ ಕೆಲಸ ಬರೀ ಏನಂತಂದ್ರೆ ತನ್ನ ಶಾಲೆ ತನ್ನ ಏನು ವರ್ಗ ಕೋಣೆ ಅಷ್ಟಕ್ಕೆ ಮಾತ್ರ ಅವನ ಕಾರ್ಯ ಸೀಮಿತ ಆಗಿರಲ್ಲ. ಒಂದು ಸಮಾಜದೊಳಗ ಪ್ರತಿಯೊಂದು ಹಂತದೊಳಗ ಪ್ರತಿಯೊಬ್ಬ ವ್ಯಕ್ತಿತ್ವವನ್ನ ರೂಪಿಸ್ತಕ್ಕಂತಹ ಕಾರ್ಯವನ್ನ ಮಾಡ್ತಕ್ಕಂಥವನೊಬ್ಬ ಶಿಕ್ಷಕ. ಆದ್ರೆ ಇವತ್ತ ಅಲ್ಲಿ ಒಂದ್ ಸ್ವಲ್ಪ ಮಕ್ಕಳು ಆ ರೀತಿ ಆಗೋದಕ್ಕೆ ನಂತರ ಇವತ್ತಿನ ಒಂದು ವಾತಾವರಣದೊಳಗೆ ಶಿಕ್ಷಕನು ಕೂಡ ತನ್ನ ಸ್ಥಾನವನ್ನ ಆತ ಕಳ್ಕೊಳ್ತಾ ಇದ್ದಾನೆ. ಯಾಕೆ ಅಂತಂದ್ರೆ ಅವ್ನು 108 ಕೆಲಸ ಕಾರ್ಯಗಳಿರೋದ್ರಿಂದ ಆತ ಸ್ವಲ್ಪ ಮಕ್ಕಳ ಕಡೆಗೆ ಗಮನ ಕೊಡದೇ ಇರಬಹುದು. ನಂತರ ಮಕ್ಕಳ ಮಟ್ಟಕ್ಕೆ ಇಳಿದು, ಯಾಕೆಂದ್ರೆ ಇವತ್ತು ನಾನು ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಇದು ನನ್ನ ಅನುಭವದ ಮಾತು. ನಾನು ಮೊದಲೇ ಹೇಳಿದೆ, ನಾನು 22 ವರ್ಷಗಳವರೆಗೆ ನಾನು ಒಬ್ಬ ಕನ್ನಡ ಭಾಷಾ ಶಿಕ್ಷಕಿಯಾಗಿ ಕೆಲಸ ಮಾಡಿದ್ದೀನಿ ಅಂತ ಹೇಳಿ. ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ನನ್ನ ಯಾವಾಗ 98ರಲ್ಲಿ ನಾನು ವೃತ್ತಿ ಜೀವನಕ್ಕೆ ನಾನು ಪದಾರ್ಪಣೆ ಮಾಡಿದ್ದೇನೆ. ಆಕ್ಚುಲಿ ಶಿಕ್ಷಕ ವೃತ್ತಿ ಅಂತಂದ್ರೆ ಬಹಳಷ್ಟು ಪವಿತ್ರವಾಗಿರ್ತಕ್ಕಂಥ ವೃತ್ತಿ. ಅಂತಹ ವೃತ್ತಿ ಪದಾರ್ಪಣೆ ಮಾಡುವಂತಹ ಸಂದರ್ಭದಲ್ಲಿ ನಾನು ಒಬ್ಬ ವರ್ಗ ಶಿಕ್ಷಕಿಯಾಗಿದೆ. ನನ್ನ ಒಂದು 10 ರಿಂದ 15 ವಿದ್ಯಾರ್ಥಿಗಳು 98ರಲ್ಲಿ. ನಂತರ ಮತ್ತೆ ಮುಂದಿನ ಒಂದು ಹಂತದೊಳಗೂ ಕೂಡ ಕಲ್ತಿರ್ತಕ್ಕಂತಹ ಮಕ್ಕಳು ನನಗೆ ಇವತ್ತು ಗುರು ಪೂರ್ಣಿಮೆಯ ಒಂದು ಶುಭಾಶಯಗಳನ್ನ ಹೇಳ್ತಾ
ನಂತರ ನನಗ ಅವ್ರ ತಮ್ಮ ಮಾತುಗಳ ಮೂಲಕ ನನಗೇನು ಅಭಿನಂದಿಸಿದ್ರಲ್ಲ, ನಿಜಕ್ಕೂ ಆ ಒಂದು ಅವರ ಮಾತುಗಳನ್ನ ಓದಿದಾಗ ಏನ್ ಅನ್ಸಂದ್ರ ಎಷ್ಟೊಂದು ಪವಿತ್ರವಾಗಿರ್ತಕ್ಕಂಥ ವೃತ್ತಿಯನ್ನ ನಾನು ಆಯ್ಕೆ ಮಾಡ್ಕೊಂಡಲ್ಲ ಅನ್ನೋ ಹೆಮ್ಮೆ ಕೂಡ ನಂದ ಆಯ್ತು. ಅದಕ್ಕಾಗಿ ಇಂಥ ಒಂದು ಏನು ಮನಸ್ಥಿತಿಯನ್ನ ನೀವು ಕೂಡ ನಿಮ್ಮ ಮಕ್ಕಳೊಳಗ ತುಂಬಿ ಶಿಕ್ಷಕ ಅಂತಂದ್ರೆ ಹೀಗೆ ಹಾಗೆ ಅಂತಂದು ಹೇಳಿ ಯಾಕಂತಂದ್ರ ಎಲ್ಲಾ ವೃತ್ತಿ ಧರ್ಮದವನ್ನ ರೂಪಿಸ್ತಕ್ಕಂತಹ ಒಬ್ಬ ನಿರ್ಮಾತೃ ಯಾರು ಅಂತಂದ್ರ ಒಬ್ಬ ಶಿಕ್ಷಕ. ನೋಡ್ರಿ, ಕಲ್ಲಂತ ಇರ್ತಕ್ಕಂತಹ ಆ ಮುಗ್ಧ ಮನಸ್ಸುಗಳನ್ನ ಒಂದು ಏನು ಮೂರ್ತಿ ಮಾಡ್ತಕ್ಕಂಥ ಕಾರ್ಯವನ್ನು ಒಬ್ಬ ಶಿಕ್ಷಕ ಮಾಡ್ತಾರೆ. ನಿಜಕ್ಕೂ ಏನಪ್ಪಾ ಅಂತಂದ್ರ ನನಗೆ ಕಲಿಸಿರ್ತಕ್ಕಂತಹ ಪ್ರಾಥಮಿಕ 1ನೇ ತರಗತಿಯಿಂದ ನನಗೆ SSLC ವರೆಗೂ, ಯಾಕಂದ್ರೆ ಮುಂದೆ ಕಾಲೇಜಿಗೆ ಬಂದಾಗ ನಾವು ಬಹಳಷ್ಟು ಬುದ್ಧಿ ಬೆಳವಣಿಗೆ ಆಗಿರ್ತದ, ನಾವು ನಮ್ದೇ ಆಗಿರ್ತಕ್ಕಂಥ ರೀತಿಯೊಳಗೆ ನಾವು ಓದು ಬರಹದ ಜೊತೆಗೆ ನಾವು ಹೋಗ್ತಿರ್ತೀವಿ. ಆದ್ರೆ ಪ್ರಾಥಮಿಕ ಮಂತ್ರ ಪ್ರೌಢ ಹಂತದೊಳಗೆ ಏನ್ ನಾವು ಕಲಿಸಿರ್ತಾರಲ್ಲ ಆ ಗುರುಗಳನ್ನ ನಾನು ನೆನೆದೇನೆ ಪ್ರತಿ ದಿವಸ ಹೇಳ್ತೀನಿ. ಅಷ್ಟೇ ಅಲ್ಲ, ನಾನು ಇದುವರೆಗೂ ನನ್ನ ಗುರು ಸ್ಥಾನದೊಳಗೆ ಇರ್ತಕ್ಕಂಥ ನನ್ನ ತಂದೆ ತಾಯಿಗೂ ಕೂಡ ನಮಸ್ಕರಿಸಿ ನಾನು ನನ್ನ ಮನೆಯಿಂದ ಹೊರಗೆ ಬರ್ತೀನಿ. ಇಂಥವೆಲ್ಲ ಸಂಸ್ಕಾರಗಳನ್ನ ಇವತ್ತು ನಾವು ನಮ್ಮ ಮಕ್ಕಳಿಗೆ ಕೊಡ್ಬೇಕಾಗಿದೆ. ನೀವು ನಂಬ್ತಿರೋ ಇಲ್ಲ ಗೊತ್ತಿಲ್ಲ, ನನ್ನ ಶಾಲೆಯಲ್ಲಿ ಬರ್ತಕ್ಕಂತಹ ಪ್ರತಿಯೊಂದು ಮಕ್ಕಳನ್ನ ಕೂಡ ನಾನು 8ನೇ ತರಗತಿ ಹೊಸದಾಗಿ ಬರ್ತಕ್ಕಂತಹ ಮಕ್ಕಳಲ್ಲಿ ಇದನ್ನ ಕೇಳ್ತೀನಿ, ಎಷ್ಟು ಜನ ಮಾಡಿ ಬರ್ತೀರಿ ಅಂದ್ರೆ ಕೇವಲ ಒಂದು ಬೆರಳೆಣಿಕೆ ಅಂದ್ರೆ 3-4 ಮಕ್ಕಳು ಮಾತ್ರ ನಾವು ನಮಸ್ಕಾರ ಮಾಡಿ ಬರ್ತೀವಿ ಅಂತ ಹೇಳ್ತಾರೆ. ಪರೀಕ್ಷೆ ಇದ್ದಾಗ ಎಷ್ಟು ಜನ ಮಾಡಿ ಬರ್ತೀರಿ ಅಂತಂತಂದ್ರೆ ಎಲ್ಲರೂ ಕೈ ಎತ್ತಾರವ. ನಾ ಅದೇ ಕೇಳ್ತೀನಿ, ಯಾಕೆ ದಿನಾಲೂ ಒಂದು ಪರೀಕ್ಷೆ ಇದ್ದಂಗೆ ಮನೆಯಿಂದ ಹೊರಗೆ ಬಂದ್ಮೇಲೆ ಮತ್ತೆ ಮನೆಗೆ ವಾಪಸ್ ಹೋಗ್ತೀವಿಲ್ಲ ಗೊತ್ತಿಲ್ಲ. ತಮ್ಗೆಲ್ರಿಗೂ ಬಹಳಷ್ಟು ಅನುಭವ ಇದೆ. ಏನಂತಂದ್ರ ಕರೋನಾ ಆದ್ಮೇಲಿಂದ ಜೀವನ ಅಂತಕ್ಕಂಥದ್ದು ನೀರ್ ಮೇಲಿನ ಗುಳ್ಳೆ ಅಂತಕ್ಕಂಥದ್ದು ಸಾಕಷ್ಟು ಅನುಭವ ಎಲ್ರಿಗೂ ಆಗಿದೆ. ಆ ಒಂದು ಸಂದರ್ಭದೊಳಗ ತಮಗೆಲ್ಲರಿಗೂ ಏನಪ್ಪಾ ಅಂತಂದ್ರ ಜೀವನ ಅಂತಕ್ಕಂಥದ್ದು ಒಂದು ನೀರ ಮೇಲಿನ ಗುಳ್ಳೆ ಅಂತಕ್ಕಂಥದ್ದು ತಮಗೆಲ್ಲರಿಗೂ ಅರಿವಿದೆ. ಅದಕ್ಕಾಗಿ ಇರ್ತಕ್ಕಂಥ ನಾವು ಸ್ವಲ್ಪ ದಿನದೊಳಗೆ ಬದುಕಿದ್ರು ಕೂಡ ಇಲ್ಲಿ ನಾವು ಗುರುವಿನಿಂದ ಮುಂದೆ ಬರ್ತೀವಿ. ಗುರುವಿನ ಆಶೀರ್ವಾದ ನಮ್ಗಿರ್ಬೇಕು. ಯಾಕಂದ್ರೆ ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ಅದಕ್ಕಾಗಿ ಗುರುವಿನ ಆಶೀರ್ವಾದ ನೀವು ಪಡ್ಕೊಳ್ಬೇಕು ಅಂತಂದ್ರೆ ಗುರುವಿನ, ಯಾಕಂತಂದ್ರೆ ಹೇಳ್ತಾರಲ್ಲ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ಕುತಿ ಅಂತ ಹೇಳಿ. ಹಾಗೆ ನಿಮ್ಮೆಲ್ಲರಿಗೂ ನನ್ನ ಒಂದು ವಿನಂತಿ ಏನಂತಂದ್ರೆ ಈ ಸಂದರ್ಭದೊಳಗ ನೀವೆಲ್ಲರೂ ನಿಮ್ಮ ಮಕ್ಕಳಿಗೆ ಗುರುವಿನ ಸ್ಥಾನಮಾನಗಳ ಒಂದು ಅರಿವನ್ನ ನಿಮ್ಮ ಮಕ್ಕಳಿಗೆ ಕೊಡ್ರಿ. ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಆಗಿರೋದ್ರಿಂದ ನೀವು ಮೊದಲಲ್ಲಿ ಆ ಒಂದು ಸಂಸ್ಕಾರವನ್ನ ಕೊಟ್ಟು ನಿಮ್ಮ ಮಕ್ಕಳನ್ನ ಶಾಲೆಗಳಿಗೆ ಕಳಿಸಿದ್ರೆ ನಿಜವಾಗ್ಲೂ ನಿಮ್ಮ ಮಕ್ಕಳ ಒಂದು ಸರ್ವಾಂಗೀಣ ಅಭಿವೃದ್ಧಿ ಆಗ್ತದಂತ ಹೇಳ್ತಾ ಇಲ್ಲಿ ಏನು ಈ ಒಂದು ಎಲ್ಲರ ಒಂದು ಸೇವೆಯಲ್ಲಿ ಪಾಲ್ದಾರ ಆಗಿರತಕ್ಕಂತಹ ಎಲ್ಲ ಒಂದು ಗುರುಗಳಿಗೆ ಹಾಗೂ ನಾನು ಕವೀಶ್ವರ ಅಂಕಲ್ ಅವರ ಪಾದಗಳಿಗೆ ಎಲ್ಲರ ಒಂದು ನಮನಗಳನ್ನ ಅರ್ಪಿಸಿ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೀನಿ.